ರಾಷ್ಟ್ರೀಯ ಹೆದ್ದಾರಿಯ ಮಳೆ ನೀರು ಸುಗಮವಾಗಿ ಹರಿದು ಹೋಗಲೆಂದು ನಿರ್ಮಿಸಲಾದ ಉದ್ಯಾವರ ಮಾಡ ಪರಿಸರದ ವಾಟರ್ ಚಾನೆಲ್ ಇದೀಗ ಕಿಡಿಗೇಡಿಗಳ ಅಕ್ರಮ ವರ್ತನೆಯಿಂದಾಗಿ ಸಾಂಕ್ರಾಮಿಕ ರೋಗಗಳ ತವರಾಗಿ ಮಾರ್ಪಟ್ಟಿದೆ. ಹೆದ್ದಾರಿಯಿಂದ ಹರಿದು ಬರುವ ನೀರು ಕುಂಡುಕೊಳಕ್ಕೆ ಹಾಗೂ ಅಂಜರೆ ಮಾರ್ಗವಾಗಿ ಸಮುದ್ರವನ್ನ ಸೇರಬೇಕಿತ್ತು. ಆದರೆ ಪ್ರಸ್ತುತ ಈ ಕಾಲುವೆಯು ಪ್ಲಾಸ್ಟಿಕ್ ಲೋಟ, ಚೀಲಗಳು, ಹಸಿ ಕಸ ಹಾಗೂ ಹಾದಿಹೋಕರು ಎಸೆಯುವ ಕೋಳಿ ತ್ಯಾಜ್ಯದಿಂದ ತುಂಬಿ ತುಳುಕುತ್ತಿದೆ. ಕಾಲುವೆಯಲ್ಲಿ ನೀರು ಹರಿಯುವ ಬದಲು ಕೊಳೆತ ತ್ಯಾಜ್ಯಗಳು ಶೇಖರಣೆಗೊಂಡು ಇಡೀ ಪರಿಸರವೇ ನಾರುತ್ತಿದೆ. ಇಲ್ಲಿನ ದುರ್ವಾಸನೆ ಎಷ್ಟೊಂದು ಭೀಕರವಾಗಿದೆ ಎಂದರೆ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡೇ ಓಡಾಡಬೇಕಾದ ನರಕ ಸದೃಶ ಸ್ಥಿತಿ ನಿರ್ಮಾಣವಾಗಿದೆ. ಈ ಕಲುಷಿತ ವಾತಾವರಣದಿಂದಾಗಿ ಸುತ್ತಮುತ್ತಲಿನ ನಿವಾಸಿಗಳಿಗೆ ಡೆಂಗ್ಯೂ, ಮಲೇರಿಯಾದಂತಹ ಭೀಕರ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಈ ಪರಿಸ್ಥಿತಿಯನ್ನು ಕಂಡು ಸ್ಥಳೀಯರು ಕೆಂಡಾಮಂಡಲವಾಗಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಿರ್ಮಿಸಿದ ಚಾನೆಲ್ಗಳು ಇಂದು ಕಸದ ತೊಟ್ಟಿಗಳಾಗಿರುವುದು ಆಡಳಿತ ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಸಾರ್ವಜನಿಕರು ಕಿಡಿಕಾರುತ್ತಿದ್ದಾರೆ. ರಾತ್ರಿ ಸಂಚರಿಸುವ ವಾಹನಗಳಿಂದ ಹಾಗೂ ಸ್ಥಳೀಯವಾಗಿ ಕಸ ಎಸೆಯುವ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಲು ಕೂಡಲೇ ಈ ಭಾಗದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು. ಪರಿಸರವನ್ನ ಮಲಿನಗೊಳಿಸುವ ಅಂತಹ ವಿಕೃತ ಮನಸ್ಸಿನ ವ್ಯಕ್ತಿಗಳ ವಿರುದ್ಧ ಸಂಬಂಧಪಟ್ಟ ಇಲಾಖೆಗಳು ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಠಿಣ ದಂಡ ವಿಧಿಸಬೇಕು. ಕಾಲುವೆಯಲ್ಲಿ ಹೂತು ಹೋಗಿರುವ ತ್ಯಾಜ್ಯವನ್ನ ಕೂಡಲೇ ತೆರವುಗೊಳಿಸಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಬೇಕು. ಸಂಬಂಧಪಟ್ಟ ಪಂಚಾಯತ್ ಆಡಳಿತ ಮತ್ತು ಆರೋಗ್ಯ ಇಲಾಖೆ ಏನಾದರೂ ಎಚ್ಚೆತ್ತುಕೊಂಡು ಈ ಗಬ್ಬು ನಾರುತ್ತಿರುವ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ പ്രതിഭಟನೆ ನಡೆಸುವುದಾಗಿ സ്ഥലീയರು എച്ചരിക്കെ നീടിದ್ದಾರೆ. ഇവിടെ പല പ്രശ്നങ്ങളുണ്ടെങ്കിലും എത്ര പ്രാവശ്യം പോയി പഞ്ചായത്തിലോ അതിന് ബന്ധപ്പെട്ട ആൾക്കോട് പറഞ്ഞെങ്കിൽ ഇങ്ങനെ പരിഹരിക്കാൻ വേണ്ടി വരുന്നില്ല. ഉദാഹരണക്ക് ഇതൊരു വാട്ടർ ചാനലാണ്. ഇതൊരു ഡോക്യുമെൻ്റ് പ്രകാരം 12 ഫീറ്റിൻ്റെ വാട്ടർ ചാനൽ റിസർവ് എന്ന് എഴുതി വെച്ചിട്ടുണ്ട്. ഇതിൽ ആകെ ഉള്ളത് ഇപ്പോൾ 2 ഫീറ്റിൻ്റെ അകലം. അതിലും തൊട്ടടുത്ത എല്ലാവരും കൂടി കച്ചറ ഇട്ട് വാട്ടർ ചാനലിന് ചാക്ക് കൊണ്ട് മൂടി ജനങ്ങൾക്ക് ഈ റോട്ടിൽ നടക്കാൻ പറ്റാത്ത സ്ഥിതിയിൽ സ്മെല്ല് കൊണ്ട് അങ്ങോട്ടും ഇങ്ങോട്ടും പോകാൻ പറ്റാത്ത പരിസ്ഥിതി ഒന്നായാൽ രണ്ടാമത് ഇടീ കുഞ്ചത്തൂർ ഗ്രാമത്തിൻ്റെ കൂടുതലായ വെള്ളം പോകുന്ന ഒരു വാട്ടർ ചാനലാണിത്. റഹ്മാൻ ഉദ്യാവര, V4 ന്യൂസ്, ಮಂಜೇಶ್ವರ.